ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವೀಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ನ್ಯೂ ಬಾರ್ನ್ಸ್ ಬೇಬಿ ಅಂದರೆ ಮಕ್ಕಳಿಗೆ ಸಣ್ಣ ಸಣ್ಣ ಶಿಶುಗಳು ಇರ್ತಾರಲ್ಲ, ಅದಕ್ಕೆ ಯಾವ ಆಯಿಲ್ನ ಇಂದ ಮಸಾಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಹಳೆ ಕಾಲದಾಗೆಲ್ಲ ಹಳ್ಳೆಣ್ಣೆ ಆ ಥರದ್ರಲ್ಲೆಲ್ಲ ಮಸಾಜ್ ಮಾಡ್ತಾಯಿದ್ರು. ಇವಾಗಂದರೆ ಹಿಮಾಲಯ ಬೇಬಿ ಆಯಿಲ್ ಆಗಿರ್ಬೋದು, ಜಾನ್ಸನ್ ಬೇಬಿ ಆಯಿಲ್ ಆಗಿರ್ಬೋದು, ತುಂಬಾ ಬೇಬೀಸ್ ಆಯಿಲ್ಗಳು ನಮಗೆ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಮತ್ತು ಈ ಆಯಿಲ್ ಮಸಾಜ್ ಯಾಕೆ ತುಂಬ ಮುಖ್ಯ ಅಂದರೆ, ಬೆಳೆಯುವಂಥ ಮಕ್ಕಳುಗಳಿಗೆ ಅವುಗಳ ಮೂಳೆಗಳ ಬೆಳವಣಿಗೆ ಆಗಿರ್ಬೋದು, ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ, ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಈ ಆಯಿಲ್ಗಳು. ನಾವು ಯಾವ ಆಯಿಲ್ನ ಯೂಸ್ ಮಾಡಬೇಕು ಅಂತಂದರೆ, ಮತ್ತು ಹೇಗೆ ಯೂಸ್ ಮಾಡಬೇಕು, ಯಾವ ಆಯಿಲ್ನ ಯೂಸ್ ಮಾಡ್ಬೋದು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಆಯಿಲ್ ಮಸಾಜ್ ಹೇಗೆ ಮಾಡಬೇಕು, ಅದು ಆಯಿಲ್ನ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಆಯಿಲ್ನ ಪ್ರಿಪೇರ್ ಹೆಂಗೆ ಮಾಡ್ಕೋಬೇಕು ಆಯಿಲ್ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಅಂತ. ಅದ್ರ ಲಿಂಕ್ ಕೂಡ ನಾನು ಇದರಲ್ಲಿ ಕೊಟ್ಟಿರ್ತೀನಿ. ನಾನಿವಾಗ ಯಾವ್ಯಾವ ಆಯಿಲ್ನ ಬಳಸ್ತಾರೆ, ಮತ್ತು ನನ್ನ ಮಗುನಿಗೆ ಇವಾಗ 9 ಮಂತ್ಸ್ ಇದೆ, ಆ ಮಗುಗೂ ನಾನು ಅದೇ ಆಯಿಲ್ನ ಬಳಸ್ತಾ ಇದ್ದೀನಿ. ಯಾವುದೇ ಆಯಿಲ್ನ ನಮ್ಗೆ ಇಷ್ಟ ಆಗೋದನ್ನ ಬಳಸ್ಬೋದು. ಆ ಆಯಿಲ್ಲು ಎಷ್ಟು ಮುಖ್ಯ ಅಂತಂದರೆ, ನಮ್ಮ ಮಗುಗೆ ಸ್ಕಿನ್ ಗ್ಲೋ ಆಗೋದಕ್ಕಾಗಿರ್ಬೋದು, ಇಲ್ಲ ಮೂಳೆ ಬೆಳವಣಿಗೆಗಳಾಗೋದಕ್ಕಾಗಿರ್ಬೋದು, ಕೆಲವೊಂದು ನರಗಳು ಕೂತ್ಕೊಳ್ಳೋದಕ್ಕೆ. ಇವಾಗ ಮಕ್ಳುಗಳಿಗೆ ಕತ್ತು ನಿಂತಿರಲ್ಲ, ಕುತ್ತಿಗೆ ಬಾಡಿ ಯಾವುದು ಸ್ಥಿಮಿತದಲ್ಲಿರಲ್ಲ, ಅದನ್ನು ಅವು ಸ್ಟೆಪ್ ಬೈ ಸ್ಟೆಪ್ಪು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಕುತ್ತಿಗೆ ನಿಂತ್ಕೊಳ್ತೈತೆ 3 ಮಂತ್ಸಲ್ಲಿ, ಕೆಲವ್ರಿಗೆ 6 ಮಂತು 7 ಮಂತು 1 ವರ್ಷ ಆದರೂ ಕುತ್ತಿಗೆ ನಿಂತ್ಕೊಂಡಿಲ್ಲ ಅಂತ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾರೆ. ಅವ್ರು ಏನು ಮಾಡಬೇಕು ಅಂದರೆ, ನೀಟಾಗಿ ಆಯಿಲ್ ಮಸಾಜ್ನ ಮಾಡ್ತಾ ಹೋದರೆ, ಮಸಾಜನ್ನು ಅಷ್ಟು ನೀಟಾಗಿ ನರಗಳಿಂದ ಹೇಗೆ ಮಾಡಬೇಕು ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಆ ಥರ ಮಾಡ್ಕೊಂಡು ಹೋದರೆ ಒಂದು 3-4 ಮಂತ್ಸಲ್ಲೆಲ್ಲ ಮಗು ಕತ್ತು ನಿಂತ್ಕೊಳ್ಳುತ್ತೆ. ಮಿನಿಮಮ್ ಅಂದರೆ 3 ಮಂತ್ಸಲ್ಲಿ ನಿಂತ್ಕೊಳ್ಳುತ್ತೆ. ಹಾಗೂ ಆಗಿಲ್ಲ ಅಂತಂದರೆ ಒಂದು 5 ಮಂತ್ಸಲ್ಲಾದರೂ ನಿಂತ್ಕೋಬೇಕು ಆ ಮಗು ಕತ್ತು. ಇಲ್ಲಾಂದರೆ ನೀವು ಆಯಿಲ್ ಮಸಾಜೆಲ್ಲ ನೀಟಾಗಿ ಮಾಡಿಲ್ಲ ಅಂತ. ಯಾವ್ಯಾವ ಆಯಿಲ್ನ ಪ್ರಿಫರ್ ಮಾಡ್ಬೋದು ಅಂದರೆ, ಮಕ್ಳುಗಳಿಗೆ ಸಾಸಿವೆ ಎಣ್ಣೆನ ತುಂಬ ಬಳಸ್ತಾರೆ ಬಾಡಿ ಮಸಾಜ್ಗೆ ಆಗ್ಬೋದು. ಯಾಕಂದರೆ ಅದು ತುಂಬ ಹೀಟ್ ಇರುತ್ತೆ, ಮಕ್ಳುಗಳು ಕೂಡ ಕೋಲ್ಡಾಗಿರಬಾರ್ದು, ಹೀಟಾಗಿರಬೇಕು. ಯಾಕಂದರೆ ಕೋಲ್ಡಾಗಿದ್ದರೆ ಬೇಗ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ ಅದನ್ನು ಹೀಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಸಾಸಿವೆ ಎಣ್ಣೆನ. ಮತ್ತು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತಾರೆ, ಬಟ್ ಅದರಿಂದ ಸ್ವಲ್ಪ ಸ್ಕಿನ್ನು ಕಲರು ಡಿಮ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಾ ಹೋಗುತ್ತೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ. ಕೆಲವರು ಹಳ್ಳೆಣ್ಣೆನೂ ಬಳಸ್ತಾರೆ. ನಾನು ಬಳಸ್ತಾ ಇರೋದು ನೋಡಿ, ಈ ಆಯಿಲ್ನ ನಾನು ಬಳಸೋದು. ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಲ್ಮಂಡ್ ಆಯಿಲ್, ಬಾದಾಮ್ ಆಯಿಲ್ನ ಯೂಸ್ ಮಾಡ್ತೀನಿ. ಇದು ಆಲಿವ್ ಆಯಿಲ್ನ ನಾನು ಮಸಾಜ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಇದರಲ್ಲಿ ಒಂದು 5 ಡ್ರಾಪ್ಸ್ನ ಅಷ್ಟು ಹಾಕ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಸ್ಕಿನ್ನು ಗ್ಲೋ ಬರುತ್ತೆ. ಸ್ಕಿನ್ ಕಲರು ತುಂಬ ಚೆನ್ನಾಗಿ ಬಂದಿದೆ. ನಮ್ಮ 2 ಮಕ್ಳಿಗೂ ಸ್ಕಿನ್ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಆಯಿಲ್ ಮಸಾಜ್ ಮಾಡಿದ್ರೆ ಮುಂದೆನೂ ಗ್ಲೋಯಿಂಗು ಮಕ್ಳುಗಳಿಗೆ ತುಂಬ ಒಂದು ಏಜ್ ಆಗ್ತಾನೆ ಸ್ಕಿನ್ ಗ್ಲೋಯಿಂಗು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಆಯಿಲ್ ಮಸಾಜು ನಾವು ಹಾಸ್ಪಿಟ್ಲಿಂದ ಬಂದರೆ ಡೈಲಿ ಆಯಿಲ್ ಮಸಾಜ್ ಮಾಡಬೇಕು ಮಕ್ಕಳಿಗೆ. ಯಾಕಂದರೆ ನಾವು ಫುಡ್ ಏನೂ ತಿನ್ನೋದಿಲ್ಲ ಮಕ್ಳುಗಳು. ಅದರಿಂದ ಆಯಿಲ್ ಮಸಾಜನ್ನ ತುಂಬಾ ಚೆನ್ನಾಗಿ ಮಾಡಿ, ಯಾರೂ ಮಿಸ್ ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಜ್ವರ ಬಂದರೆ ಮಾತ್ರ ಮಿಸ್ ಮಾಡಿ. ನಾನು ನೆಗಡಿ ಬಂದ್ರೂ ಕೂಡ ಆಯಿಲ್ ಮಸಾಜ್ ಮಾಡ್ತಾಯಿದ್ದೆ. ಸ್ಕಿನ್ನು ಚೆನ್ನಾಗಿ ಜಾರೋ ಥರ ಇರುತ್ತೆ ಮಕ್ಕಳುಗಳಿಗೆ ಸ್ಕಿನ್ನು. ಮತ್ತು ಅವು ಕೆಳಗಡೆ ಬಿದ್ದರೂ ಸಹ ಅಷ್ಟೇ, ಸ್ಕಿನ್ ಆ ಥರ ಸ್ಮೂತಾಗಿದ್ದರೆ ಹೇಟಾಗಲ್ಲ. ಮತ್ತು ಗಾಯಗಳಾದರೆ ಅದರೆಲ್ಲ ಬೇಗ ಮಾಯ್ಕೊಳುತ್ತೆ. ಮುಂದೆ ಫ್ಯೂಚರ್ಗೂ ತುಂಬ ಮಕ್ಳುಗಳು ಇವಾಗ ಗಟ್ಟಿದ್ರೆ ಫ್ಯೂಚರ್ಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಸಿವೆ ಎಣ್ಣೆಯಿಂದನೂ ಅಷ್ಟೇ ಮಕ್ಳುಗಳಿಗೆ ಮೂಳೆ ತುಂಬ ಸ್ಟ್ರೆಂತ್ ಬರುತ್ತೆ, ಗಟ್ಟಿ ಬರುತ್ತೆ. ಆಯಿಲ್ ಸಾಸಿವೆ ಎಣ್ಣೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಜಾಸ್ತಿ ಎಲ್ಲರೂ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ, ಬಟ್ ನಾನು ಸಾಸಿವೆ ಎಣ್ಣೆನ ಯೂಸ್ ಮಾಡಿಲ್ಲ. ಈ ಬೇಬಿ ಆಯಿಲ್ಗಳು ಜಾನ್ಸನ್ ಬೇಬಿದ್ದಾಗಿರ್ಬೋದು, ಹಿಮಾಲಯ ಬೇಬೀಸ್ ಆಗಿರ್ಬೋದು, ನಾನು ಜಾಸ್ತಿ ಅಂತ ಪ್ರಿಫರ್ ಮಾಡಲ್ಲ ಅವನ್ನ. ಯಾಕಂದರೆ ಇವೇ ತುಂಬ ಚೆನ್ನಾಗಿದೆ ಅವಕ್ಕಿಂತ. ಮತ್ತು ಯಾವುದೇ ಎಣ್ಣೆ ತೊಗೊಂಡ್ರು ಅಷ್ಟೇ ಕಾಯಿಸ್ಬಿಟ್ಟು ಮಸಾಜ್ ಅಪ್ಲೈ ಮಾಡಿ ಮಕ್ಕಳಿಗೆ. ಅದಕ್ಕೆ ಸ್ವಲ್ಪ ಬಜೆ ಸಿಗುತ್ತೆ, ಗಂಧಿಗೆ ಅಂಗಡಿಯಲ್ಲಿ ಬಜೆ ಅಂತ ಸಿಗುತ್ತೆ. ಅದನ್ನು ತೊಗೊಂಬಂದು ಅದರೊಳಗಡೆ ಹಾಕಿ ಕಾಯಿಸಿದ್ರೆ ನೊರೆ ಥರ ಬಿಟ್ಕೊಳ್ಳುತ್ತೆ. ಆ ಥರ ಕಾಯಿಸ್ಬಿಟ್ಟು ಹಾಕಿದ್ರೆ ತುಂಬ ಒಳ್ಳೆಯದು. ಬಾಣಂತಿಯರು ಅಷ್ಟೇ ತಲೆಗೆ ಎಣ್ಣೆ ಹಾಕ್ಕೋಬೇಕಾದ್ರೆ ನೀವು ಯಾವುದೇ ಎಣ್ಣೆ ಹಾಕ್ಕೊಳ್ಳಿ, ಆ ಎಣ್ಣೆಗೆ ಸ್ವಲ್ಪ ಬಜೆನ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ತಲೆಗೆ ಹಾಕ್ಕೊಂಡ್ರೆ ಏರು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತು ಅದನ್ನು ಬಜೆಗೆ ಏನಕ್ಕೆ ಹಾಕೋತಾರೆ ಅಂದರೆ ಶೀತ ಆಗೋದಿಲ್ಲ, ಅದು ಬಜೆ ಹೀಟು, ಅದಕ್ಕೋಸ್ಕರ ಶೀತ ಆಗಬಾರ್ದು ಅಂತ ಎಣ್ಣೆಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋತಾರೆ. ಸೊ ಎಷ್ಟು ಎಣ್ಣೆನ ಹೇಳಿದ್ದೀನಿ,
ಸಾಕು ಅನಿಸುತ್ತೆ ಇಷ್ಟು ಎಣ್ಣೆ. ಅದರಲ್ಲಿ ಸಾಸಿವೆ ಎಣ್ಣೆ ಜಾಸ್ತಿ ಮತ್ತು ಆಲಿವ್ ಆಯಿಲ್ನ ನಾನು ತುಂಬ ಪ್ರಿಫರ್ ಮಾಡ್ತೀನಿ. ಸಾಸಿವೆ ಎಣ್ಣೆ ತುಂಬ ಒಳ್ಳೆಯದು. ಹರಳೆಣ್ಣೆ ಹಾಕಿದ್ರೆ ತಂಪಾಗುತ್ತೆ ಬಾಡಿಗೆ ಅಂತ. ಮತ್ತು ಸ್ಟಾರ್ಟಿಂಗಲ್ಲಿ ಹಾಸ್ಪಿಟ್ಲಿಂದ ಹೋಗಿರೋ ಮಕ್ಕಳಿಗೆ ಯಾರಿಗೂ ಹರಳೆಣ್ಣೆ ಯೂಸ್ ಮಾಡೋದಿಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಬಟ್ ಕೊಬ್ಬರಿ ಎಣ್ಣೆ ಸ್ಕಿನ್ನಿಗೆ ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಆಗುತ್ತೆ. ಹರಳೆಣ್ಣೆ ಸ್ಟಾರ್ಟಿಂಗ್ ಯೂಸ್ ಮಾಡಿಬಿಟ್ಟು ಒಂದು 5-6 ಮಂತ್ ಥರ ಇದೆ, ಅದು ಬೇಸಿಗೆ ಟೈಮ್ ಇದ್ದರೆ ಯೂಸ್ ಮಾಡಿ. ಮಳೆಗಾಲ ಇದ್ದರೆ ಹರಳೆಣ್ಣೆನೆಲ್ಲ ಯೂಸೇ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಮಕ್ಳುಗಳಿಗೆ ಸೆಟ್ಟೇ ಆಗೋದಿಲ್ಲ. ಅವ್ರಿಗೆ ಕೋಲ್ಡ್ ಬಾಲ್ಡ್ ಇದ್ದರೆ ಸುಮ್ಮನೆ ತಲೆಗೆ ಹರಳೆಣ್ಣೆ ಹಾಕಿದ್ರೂ ಕೂಡ ಅವರಿಗೆ ನೆಗಡಿ ಆಗೋದು ಆ ಥರ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಆಲಿವ್ ಆಯಿಲ್ ಮತ್ತು ಸಾಸಿವೆನೇ ತುಂಬಾ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಮೂಳೆಗಳು ಗಟ್ಟಿ ಬರೋಕ್ಕೆ, ಅವ್ರು ನೆಕ್ಸ್ಟು ನಿಂತ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ, ಮಣ್ಣಿಗೆಲ್ಲ ಓಡಾಡೋದಕ್ಕೆ ಅವೆಲ್ಲ ಬೇಗ ಸ್ಟೆಪ್ ಬೈ ಸ್ಟೆಪ್ ಬೇಗನೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಅಷ್ಟೇ ಮಕ್ಳುಗಳಿಗೆ ಗಟ್ಟಿನೂ ಇರುತ್ತೆ. ಅದು ನಾವು ಚಿಕ್ಕ ಮಕ್ಳಿಗೆ ಏನು ಸಾಕ್ತೀವೋ ಅದೇನೇ ನೆಕ್ಸ್ಟ್ ಲೆವೆಲಿಗೆ ಅವ್ರಿಗೆ ಗಟ್ಟಿ ಬರೋದಕ್ಕೆ ಇದು. ಸೊ ನಿಮಗೆ ಈ ವಿಡಿಯೋ ಈ ವಿಷಯ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತು ನಿಮಗೆ ಇದೇ ಥರ ಯಾವುದಾದ್ರೂ ನಾನು ಹಾಕೋ ವಿಡಿಯೋಗಳು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬೇಕು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರಿಗಾದ್ರೂ ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.